ಶ್ರೀಕೃಷ್ಣ ಅವರ ಮಾತುಗಳು ಮಾನವನ ಜೀವನಕ್ಕೆ ದಾರಿ ತೋರಿಸುವ ಬೆಳಕಿನಂತಿವೆ. ಅವರು ಹೇಳಿದ ಉಪದೇಶಗಳು ನಮ್ಮ ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ಸಂತೋಷವನ್ನು ನೀಡುತ್ತವೆ. ಕೃಷ್ಣರು ಹೇಳುತ್ತಾರೆ, ನೀನು ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಇದು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಸಂದೇಶ. ನಾವು ಫಲದ ಬಗ್ಗೆ ಹೆಚ್ಚು ಯೋಚಿಸಿದರೆ ದುಃಖವಾಗಬಹುದು, ಆದರೆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಮನಸ್ಸಿಗೆ ಸಂತೋಷ ಬರುತ್ತದೆ. ಅವರು ಇನ್ನೂ ಹೇಳುತ್ತಾರೆ, ಮನಸ್ಸು ನಿನ್ನ ಸ್ನೇಹಿತನೂ ಆಗಬಹುದು, ಶತ್ರುವೂ ಆಗಬಹುದು. ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಿದರೆ ಜೀವನದಲ್ಲಿ ಶಾಂತಿ ಮತ್ತು ಖುಷಿ ದೊರೆಯುತ್ತದೆ. ಕೆಟ್ಟ ಆಲೋಚನೆಗಳು ನಮ್ಮನ್ನು ಕಷ್ಟಕ್ಕೆ ತಳ್ಳಬಹುದು, ಆದರೆ ಒಳ್ಳೆಯ ಆಲೋಚನೆಗಳು ಜೀವನವನ್ನು ಸುಂದರವಾಗಿಸುತ್ತವೆ. ಕೃಷ್ಣರು ಜೀವನದ ಬಗ್ಗೆ ಹೇಳುವ ಮತ್ತೊಂದು ಮಹತ್ವದ ಮಾತು, ಏನಾಗಬೇಕೋ ಅದು ಆಗಿಯೇ ತೀರುತ್ತದೆ. ಇದರಿಂದ ನಾವು ಅತಿಯಾದ ಚಿಂತೆಯನ್ನು ಬಿಡಬಹುದು. ಜೀವನದಲ್ಲಿ ನಡೆಯುವ ಎಲ್ಲವೂ ನಮ್ಮ ಒಳಿತಿಗಾಗಿ ಆಗುತ್ತದೆ ಎಂಬ ನಂಬಿಕೆಯಿದ್ದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅವರು ಸ್ನೇಹ ಮತ್ತು ಪ್ರೀತಿಯ ಮಹತ್ವವನ್ನು ತಿಳಿಸುತ್ತಾರೆ. ನಿಜವಾದ ಪ್ರೀತಿಯೆಂದರೆ ಸ್ವಾರ್ಥವಿಲ್ಲದ ಪ್ರೀತಿ. ಇಂತಹ ಪ್ರೀತಿ ನಮ್ಮ ಬದುಕಿಗೆ ನಿಜವಾದ ಸಂತೋಷವನ್ನು ತರುತ್ತದೆ. ನಾವು ಇತರರಿಗೆ ಸಹಾಯ ಮಾಡಿದಾಗ ಮತ್ತು ಒಳ್ಳೆಯತನ ತೋರಿಸಿದಾಗ ನಮ್ಮ ಹೃದಯ ತುಂಬ ಖುಷಿಯಾಗುತ್ತದೆ. ಕೃಷ್ಣರು ಹೇಳುವ ಇನ್ನೊಂದು ಸತ್ಯ, ಸಹನೆ ಮತ್ತು ಧೈರ್ಯ ಹೊಂದಿದವನು ಎಂದಿಗೂ ಸೋಲುವುದಿಲ್ಲ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಹೆದರದೆ ಮುಂದೆ ಸಾಗಬೇಕು. ಇದು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಒಟ್ಟಿನಲ್ಲಿ ಶ್ರೀಕೃಷ್ಣ ಅವರ ಮಾತುಗಳು ನಮ್ಮ ಜೀವನವನ್ನು ಸುಲಭ, ಶಾಂತ ಮತ್ತು ಸಂತೋಷಕರವಾಗಿಸಲು ಸಹಾಯ ಮಾಡುತ್ತವೆ. ಅವರ ಉಪದೇಶಗಳನ್ನು ಅನುಸರಿಸಿದರೆ ನಾವು ಯಾವ ಸಂದರ್ಭದಲ್ಲೂ ಮನಸ್ಸಿನ ಶಾಂತಿ ಮತ್ತು ನಿಜವಾದ ಖುಷಿಯನ್ನು ಪಡೆಯಬಹುದು.